ಏನಿದು ಸೌಂಡ್ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೆ, ಅದು ಒಡೆದೋಗಿ ಈ ಥರ ಸೌಂಡ್ ಮಾಡ್ತಾ ಇದೆ. ಕೆಲವೊಮ್ಮೆ ಈ ರೀತಿ ಆಗೋದು ಸಹಜ. ಹಾಗಂತ ಹಾಲು ಒಡೆದಿದೆ ಅಂತ ಅದನ್ನು ಬಿಸಾಡೋದಕ್ಕಿಂತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದೇ ಒಡೆದ ಹಾಲನ್ನು ಬಳಸ್ಕೊಂಡು ಮನೆಯವರೆಲ್ಲ ಮೆಚ್ಚುವಂತಹ ಸ್ಪೆಷಲ್ ರೆಸಿಪಿನ ಮಾಡೋಣ. ಹಾಲು ಒಡೆದ ತಕ್ಷಣ ಅದಕ್ಕೆ ಇನ್ನೂ ಸ್ವಲ್ಪ ನಿಂಬೆ ರಸ ಅಥವಾ ವಿನೆಗರ್ನ ಸೇರಿಸಿ ಪೂರ್ತಿಯಾಗಿ ಹಾಲು ಒಡೆಯೋದಕ್ಕೆ ಬಿಟ್ಬಿಡಿ. ಹಾಲು ಪೂರ್ತಿಯಾಗಿ ಒಡೆದಾದ್ಮೇಲೆ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡಿ. ಅದಕ್ಕೆ ಏನು ನೀವು ಟಚ್ ಮಾಡಿಬಿಡಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಲು ಮತ್ತು ನೀರು ಒಡೆದಿರೋ ಅಂಥದ್ದು ನೀರು ಸಪ್ರೇಟ್ ಆಗಿದೆ ಅಂತ. ನಾನು ಅದನ್ನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ಶೋಧಿಸ್ಕೊಂಡು ಸ್ವಲ್ಪ ಪನ್ನೀರ್ ಮೇಲೆಲ್ಲ ಏನು ನೀರಿರುತ್ತೆ ಅದನ್ನು ಸ್ಪೂನಲ್ಲೇ ಹಿಂಡಿ ತೆಗಿತಾ ಇದ್ದೀನಿ. ಇನ್ನು ಉಳಿದಿರೋವಂತಹ ನೀರು ಅದನ್ನು ಎಸೆಯೋದಿಲ್ಲ, ನಾನು ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬಳಸ್ಕೊಳ್ತೀನಿ ಹೇಳ್ತೀನಿ ಬನ್ನಿ. ಇದನ್ನು ನಾನು ಚಪಾತಿ ಹಿಟ್ಟು ಕಲಸೋದಕ್ಕೆ ಬಳಸ್ತಾ ಇದ್ದೀನಿ. 1-2 ಸ್ಪೂನ್ ಚಪಾತಿ ಹಿಟ್ಟು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಉಳಿದಿರುವಂಥ ಒಡೆದೋಗಿರೋ ಹಾಲಿನಲ್ಲಿರುವಂತಹ ನೀರನ್ನು ಸ್ವಲ್ಪ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮಾಡ್ಕೊಂಡಿರುವಂತಹ ಪನ್ನೀರ್ ಏನಿದೆ ಅದನ್ನು ನಾನು ಬುರ್ಜಿ ಥರ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಅದೆರಡು ಚಟಪಟ ಅಂದಮೇಲೆ ಚಿಕ್ಕದಾಗಿ ಹೆಚ್ಚಿ ಇಟ್ಟಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿನ ಬಳಸ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಪ್ಲೇಟ್ ಮುಚ್ಚಿ ತರಕಾರಿ ಎಲ್ಲ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ರೆಡಿ ಮಾಡಿಟ್ಟಿರುವಂತಹ ಪನ್ನೀರನ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಪನ್ನೀರು ಇತ್ತು. ಇದನ್ನು ಕೈಯಲ್ಲಿ ಹಾಗೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗೆಲ್ಲ ಈ ಪುಡಿ ಮಾಡಿಟ್ಟಿರುವಂತಹ ಪನ್ನೀರನ್ನ ಸೇರಿಸಿ ಎಲ್ಲನೂ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸತಿ ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ಪನ್ನೀರು ತರಕಾರಿ ಜೊತೆಯಲ್ಲಿ ಚೆನ್ನಾಗಿ ಬೆರೆತ್ಕೊಂಡಿರುತ್ತೆ. ಇದಕ್ಕೆ ಬೇಸಿಕ್ ಮಸಾಲೆನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಗೆ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದಲ್ವಾ, ಆ ಹಿಟ್ಟಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ, ತುಂಬ ಸಾಫ್ಟಾಗಿ ಬಂದಿತ್ತು. ಈ ಪನ್ನೀರ್ ಬುರ್ಜಿ ಜೊತೆಲಿ ಒಂದೊಳ್ಳೆ ಕಾಂಬಿನೇಷನ್ ಆಗಿತ್ತು ಚಪಾತಿ ಮತ್ತು ಈ ಪನ್ನೀರ್ ಬುರ್ಜಿ.